ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕುಂಭರಾಶಿಯವರೇ, ಒಂದು ವೇಳೆ ನೀವು ಕುಂಭರಾಶಿಯ ಜಾತಕದವರ ಆಗಿದ್ರೆ ನಿಮ್ಮ ಲಗ್ನ ಕುಂಭವಾಗಿರಲಿ ಅಥವಾ ಚಂದ್ರನು ಕುಂಭರಾಶಿಯಲ್ಲಿರಲಿ, ಇಂದಿನ ಈ ವಿಶ್ಲೇಷಣೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಏಕೆಂದರೆ ಡಿಸೆಂಬರ್ 10 ನಂತರ ಜೂನ್ 2026 ಈ ಕಾಲಘಟ್ಟವು ಸಾಮಾನ್ಯವಾದದಲ್ಲ. ಇದು ಆಕಾಶಮಂಡಲದಲ್ಲಿ ಒಂದು ಅಪರೂಪದ ಗ್ರಹ ಸಂಯೋಜನೆ ರಚನೆ ಆಗ್ತಾ ಇರುವ ಸಮಯ. ಇದು ನಿಮ್ಮ ಪಾಲಿಗೆ ನಿಜವಾದ ಅರ್ಥದಲ್ಲಿ ಒಂದು ಗೇಮ್ ಚೇಂಜರ್ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಅನುಭವಿಸಿದ ಸಂಘರ್ಷ, ಗೊಂದಲ ಅಥವಾ ಕಾಯುವಿಕೆ ಈಗ ಅದರ ಅಂತಿಮ ಅಧ್ಯಾಯದಲ್ಲಿ ಇದೆ. ಜ್ಯೋತಿಷದ ಪ್ರಾಚೀನ ಗ್ರಂಥಗಳು ಹೇಳುತ್ತೆ, ಯಾವಾಗ ಗ್ರಹಗಳು ತಮ್ಮ ನಡಿಗೆ ಬದಲಾಯಿಸ್ತವೆಯೋ ಅಂದಾಗ ಆ ಮನುಷ್ಯನ ಒಂದು ಹಣೆ ಬರಹ ಕೂಡ ತನ್ನ ದಿಕ್ಕನ್ನು ಬದಲಾಯಿಸೋದಕ್ಕೆ ಅದು ಅನಿವಾರ್ಯವಾಗಿರುತ್ತೆ. ಮತ್ತು ನಿಮಗೆ ಈಗ ಕೇವಲ ಒಂದಲ್ಲ 3 ಮಹತ್ವದ ಗ್ರಹ ಶಕ್ತಿಗಳು ತಮ್ಮ ನಡಿಗೆ, ತಮ್ಮ ಪ್ರಭಾವ ಮತ್ತು ತಮ್ಮ ಆಶೀರ್ವಾದಗಳನ್ನು ಬದಲಾಯಿಸ್ತಾ ಇವೆ. ಇಂದು ನಾವು ಅದೇ ಬದಲಾವಣೆಯನ್ನ, ಆ ಮಹಾಪರಿವರ್ತನೆಯನ್ನ ತಿಳ್ಕೊಳ್ಳೋಣ. ಅದು ನಿಮ್ಮ ಜೀವನದೊಳಗೆ ಮೌನವಾಗಿ ಆಕಾರವನ್ನ ಪಡಿತಾ ಇದೆ. ಈ ಸಮಯವು ಕೇವಲ ಪರಿಶ್ರಮದಲ್ಲ, ಬದಲಾಗಿ ಜ್ಞಾನ ಬುದ್ಧಿಯದಾಗಿದೆ. ಮತ್ತು ಗುಂಪಿನ ಭಾಗ ಆಗಿರೋದಕ್ಕಿಂತ ಮುಖ್ಯವಾಗಿ ನಿಮ್ಮೊಳಗಿನ ಸ್ವಾಯತ್ತ ಸಿಂಹವನ್ನ ಹೊರತೆಗೆದು ತೋರಿಸುವ ಸಮಯವಿದು. ಮುಂದಿನ ಕ್ಷಣಗಳಲ್ಲಿ ಮಂಗಳನ ರಾಶಿ ಪರಿವರ್ತನೆಯ ಪ್ರಭಾವ, ಗುರುವಿನ 5ನೇ ಮನೆಯಲ್ಲಿ ವಕ್ರೀ ಚಲನೆ ಮತ್ತು ಲಗ್ನದಲ್ಲಿ ರಾಹುವಿನ ಶತಭಿಷ ನಕ್ಷತ್ರ ಪ್ರವೇಶ, ಈ 3ಗಳ ಒಂದು ಸಂಯುಕ್ತ. ಈ ಶಕ್ತಿಯು ನಿಮ್ಮ ಹಣ, ವೃತ್ತಿ, ಜೀವನ, ಕುಟುಂಬ ಜೀವನ ಮತ್ತು ವಿಶೇಷವಾಗಿ ಗೃಹಿಣಿಯರ ದಿನನಿತ್ಯದ ಬದುಕಿನಲ್ಲಿ ಹೇಗೆ ಬದಲಾವಣೆಯನ್ನು ತರುತ್ತೆ ಎಂಬುದನ್ನು ನಾವು ಈಗ ಸಂಪೂರ್ಣ ವಿಶ್ಲೇಷಿಸೋಣ. ಅದಕ್ಕಿಂತ ಮುಂದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರೆಯೋದಕ್ಕೆ ಹೋಗಬೇಡಿ. ನಿಮ್ಮ ಬಳಿ ಒಂದು ಡೈರಿ ಮತ್ತು ಪೆನ್ ಇಟ್ಕೊಂಡ್ಬಿಡಿ. ಏಕೆಂದರೆ ಇಂದು ನೀವು ಕೇಳ್ತಾ ಇರುವ ದಿನಾಂಕಗಳು, ಪರಿಹಾರಗಳು ಮತ್ತು ಎಚ್ಚರಿಕೆಗಳು ಮುಂದಿನ 6 ತಿಂಗಳಲ್ಲಿ ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ. ಹಾಗಾದರೆ ದೀರ್ಘ ಉಸಿರಿನೊಂದಿಗೆ ಕುಂಭರಾಶಿಯ ಈ ಮಹಾ ಭವಿಷ್ಯವಾಣಿಯ ಯಾತ್ರೆಯನ್ನು ಪ್ರಾರಂಭ ಮಾಡೋಣ. ಈಗ ಮೊದಲಿಗೆ ಆಕಾಶದಲ್ಲಿ ಏನ್ ನಡೀತಾ ಇದೆ ಎಂಬುದನ್ನ ನೋಡೋಣ. ಏಕೆಂದ್ರೆ ಏನ್ ನಡೀತಾ ಇದೆ ಎಂಬುದನ್ನ ತಿಳಿದಿದ್ದರೆ ಮುನ್ನೆಚ್ಚರಿಕೆ ಮತ್ತು ಪರಿಹಾರಗಳು ಅರ್ಥವಿಲ್ಲ. ಮುಂಬರುವ 6 ತಿಂಗಳ ಕಥೆಗಳು 3 ಗ್ರಹಗಳು ಬರಿತಾ ಇದ್ದಾರೆ: ಮಂಗಳ, ಗುರು ಮತ್ತು ರಾಹು. ಮೊದಲನೆಯದು ಮತ್ತು ಅತ್ಯಂತ ಪ್ರಮುಖ ಘಟನೆ ಮಂಗಳದ ರಾಶಿ ಪರಿವರ್ತನೆ. ಡಿಸೆಂಬರ್ 10 2025 ಮಂಗಳ ಧನುರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಇದು ನಿಮ್ಮ 11ನೇ ಭಾವ ಅಂದ್ರೆ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾರೆ. 11ನೇ ಭಾವ ಅಂದ್ರೆ ಇಚ್ಛಾಪೂರ್ಣನೆಯ ಮನೆ. ಕುಂಭರಾಶಿಗೆ ಮಂಗಳ ನಿಮ್ಮ ಧೈರ್ಯ ಮತ್ತು ಕರ್ಮ ಎರಡರ ಸ್ವಾಮಿ, ಕರ್ಮದ ಸ್ವಾಮಿ ಮತ್ತು ಧೈರ್ಯದ ಸ್ವಾಮಿ. ಲಾಭದ ಮನೆಯಲ್ಲಿ ಕುಳಿತುಕೊಳ್ಳೋದು ಅಂದ್ರೆ ನೀವು ಮಾಡುವ ಒಂದು ಕೆಲಸದ ನೇರ ಫಲಿತಾಂಶ ಲಾಭ ರೂಪದಲ್ಲಿ ಸಿಗುತ್ತೆ. ಇದರ ಪರಿಣಾಮ ಏನು ಅಂತಂದ್ರೆ ಡಿಸೆಂಬರ್ 10 16 ಜನವರಿ 2026 ಇದು ನಿಮಗೆ ಸುವರ್ಣ ಕಾಲ ಆಗಿರುತ್ತೆ. ಅದೇ 40 ದಿನಗಳ ಕಾಲ ಒಂದು ಗೋಲ್ಡನ್ ಪೀರಿಯಡ್ ಟೈಮ್ ನಿಮಗೆ ಇದು. 2ನೇ ದೊಡ್ಡ ಘಟನೆ ಗುರುವಿನ ಗೋಚಾರ. ಗುರು ನಿಮ್ಮ 5ನೇ ಮನೆಯಲ್ಲಿ ಕುಳಿತು ವಕ್ರಿಯಾಗಿರ್ತಾರೆ. 5ನೇ ಮನೆ ಬುದ್ಧಿ, ಸೃಜನಶೀಲತೆ, ಪೂರ್ವ ಪುಣ್ಯ ಮತ್ತು ಮಕ್ಕಳ ಭಾವ. ಗುರು ವಕ್ರಿಯ ಆಗಿರೋದ್ರ ಅರ್ಥ ಹಿಂದಿನ ಅವಕಾಶಗಳ ವಾಪಸಾತಿ, ನೀವು ಕಳೆದುಕೊಂಡಿದ್ದ ಅವಕಾಶಗಳು, ಸಿಕ್ಕಿ ಹಾಕಿಕೊಂಡಿದ್ದ ಹಣ ಮತ್ತು ಬಾಕಿಗಳು ಈಗ ವಾಪಸ್ ಬರುವ ಸಾಮರ್ಥ್ಯವನ್ನ ಹೊಂದಿವೆ. ಇನ್ನು 3ನೇ ರಹಸ್ಯಮಯ ಘಟನೆ ರಾಹುವಿನ ಶತಭಿಷ ನಕ್ಷತ್ರ ಪ್ರವೇಶ. ರಾಹು ಈಗ ನಿಮ್ಮ ಲಗ್ನದಲ್ಲಿದ್ದು ಅದರ ಮೇಲೆ ತನ್ನ ಸ್ವಂತ ನಕ್ಷತ್ರವಾದ ಶತಭಿಷಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಇದು 18 ವರ್ಷಗಳ ನಂತರ ನಡೆಯುವ ವಿರಳ ಯೋಗ. ರಾಹು ಅತ್ಯಂತ ಶಕ್ತಿಶಾಲಿಯಾಗಿರುವ ಸಮಯ. ಇದರಿಂದ ನೀವು ಆಳವಾಗಿ ಯೋಚಿಸುವುದು, ಅದರ ಹಿಂದಿನ ನಿಜವಾದ ಉದ್ದೇಶವನ್ನ ಕಂಡುಹಿಡಿಯೋದು, ಸುಳ್ಳು ಸತ್ಯವನ್ನ ಬೇರ್ಪಡಿಸುವ ಸಾಮರ್ಥ್ಯವನ್ನ ನಿಮಗೆ ಬರುತ್ತೆ. ಈ 3 ಸಂಯೋಜನೆಗಳು ಮುಂದಿನ 6 ತಿಂಗಳ ಮುಖ್ಯ ಥೀಮ್ ಆಗಿ ಇರುತ್ತೆ.
ಚೇತರಿಕೆ, ಸ್ಮಾರ್ಟ್ ವರ್ಕ್ ಮತ್ತು ಅಧಿಕಾರ. ಶನಿ ನಿಮಗೆ ಇದುವರೆಗೂ ಕಷ್ಟಪಟ್ಟಿದ್ದವರೆಲ್ಲ ಕೂಡ, ಆದರೆ ಈಗ ನಿಮಗೆ ಈ ಗುರು ಮತ್ತು ರಾಹು ಸೇರಿ ಹೇಳ್ತಾ ಇರ್ತಾರೆ ನಿಮಗೆ ಪರಿಶ್ರಮ ಸಾಕಾಯಿತು, ಈಗ ಬುದ್ಧಿ ಬಳಸು ಅಂತ. ಈಗ ನಿಮ್ಮ ವ್ಯಕ್ತಿತ್ವದ ಬದಲಾವಣೆಗಳನ್ನು ನೋಡೋಣ. ಗುರುವಿನ 9ನೇ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬೀಳ್ತಾ ಇರೋದು ನಿಮಗೆ ದೈವಿಕ ಕಳೆ, ಆತ್ಮವಿಶ್ವಾಸ ಮತ್ತು ಕೌಶಲ್ಯವನ್ನು ನೀಡುತ್ತೆ. ನೀವು ನಿಮ್ಮೊಳಗೆ ಸಿಂಹಕ್ಕಿಂತಲೂ ದೊಡ್ಡ ಒಂದು ಸಿಂಹದ ಶಕ್ತಿ ಏನುತ್ತೆ ಅದು ನಿಮಗೆ ಭಾಸವಾಗುತ್ತೆ. ರಾಹುವಿನ ಎಕ್ಸ್ಟ್ರಾ ವಿಷನ್ ಏನಿದೆ, ಜನರ ಉದ್ದೇಶವನ್ನು ಕ್ಷಣದಲ್ಲಿ ಒಂದು ಗ್ರಹಿಸುವ ಶಕ್ತಿ ನಿಮಗೆ ಸಿಗುತ್ತೆ. ನೀವು ಈಗ ಕತ್ತೆಯಂತೆ ದುಡಿಯೋದಿಲ್ಲ, ಬದಲಾಗಿ ಸ್ಮಾರ್ಟ್ ವರ್ಕನ್ನು ಮಾಡ್ತೀರಾ. ಆದರೆ ಇಲ್ಲಿ ದೊಡ್ಡ ಎಚ್ಚರಿಕೆ ಒಂದಿದೆ. ರಾಹು ಪ್ಲಸ್ ಮಂಗಳನ ಪ್ರಭಾವದಿಂದ ಆತ್ಮವಿಶ್ವಾಸ, ಅಹಂಕಾರಕ್ಕೆ ನೀವು ಹೋಗಬಾರ್ದು. ನೀವು ಡಿಸೆಂಬರ್ ಮತ್ತು ಜನವರಿಯಲ್ಲಿ ನೀವು ಹೆಚ್ಚು ಡಾಮಿನೇಟಿಂಗ್ ಆಗಬಹುದು. ಆದ್ರಿಂದ ಜಾಗ್ರತೆ ಇಲ್ಲಿದ್ರೆ ರಾಹು ಕಳಚಿ ಬಿಡಲು ತಡ ಮಾಡೋದಿಲ್ಲ. ಈಗ ಹಣಕಾಸಿನ ವಿಷಯಕ್ಕೆ ಬರೋಣ. ಡಿಸೆಂಬರ್ 10ರಿಂದ 18ರವರೆಗೆ, ಜನವರಿವರೆಗೆ ಅಂದರೆ ಡಿಸೆಂಬರ್ 18ರಿಂದ ಜನವರಿ 18ರವರೆಗೆ ನಿಮಗೆ ನಿಮ್ಮ ಹಣಕ್ಕಾಗಿ ಸುವರ್ಣ ಸಮಯ ಅಂತಾನೆ ಹೇಳ್ಬೋದು. ಮಂಗಳ 11ನೇ ಭಾವದಲ್ಲಿ ಲಾಭ, ಗುರುವಿನ ಒಂದು 7ನೇ ದೃಷ್ಟಿ 11ನೇ ಮನೆ ಮೇಲೆ, ಇದು ನಿಮ್ಮ ಮಹಾಧನ ಯೋಗವನ್ನು ಸೂಚಿಸುತ್ತೆ. ನೀವು ಕೊಟ್ಟಿದ್ದ ಸಾಲ, ಬಾಕಿ ಹಣಗಳೆಲ್ಲ ಸಿಗುತ್ತೆ. ಪ್ರಾಪರ್ಟಿ ಯೋಗ ಬಲವಾಗುತ್ತೆ. ಮನೆ, ಜಮೀನು ಖರೀದಿ ಇವೆಲ್ಲವೂ ಕೂಡ ಸಾಧ್ಯವಾಗುತ್ತೆ. ಬಾಡಿಗೆ ಆದಾಯ ಆರಂಭ ಆಗಬಹುದು. ಆದರೆ ರಾಹು 5ನೇ ಮನೆ ಅಂದರೆ ಸ್ಟಾಕ್ ಮಾರ್ಕೆಟ್ ಮತ್ತು ದೃಷ್ಟಿಯಲ್ಲಿಯೂ ದುರಾಸೆ ನೀವು ಮಾಡೋದಕ್ಕೆ ಹೋಗಬೇಡಿ. ಲಾಭ ಕಂಡ್ರೆ ಹಿಡಿದುಕೊಳ್ಳಿ, ಆದರೆ ಹೆಚ್ಚಿನ ಲಾಭದ ಬಗ್ಗೆ ನೀವು ಆಸೆಯಲ್ಲಿ ಒಂದು ಹಳೆಯ ಲಾಭವನ್ನೇ ಕಳ್ಕೊಂಡ್ಬಿಡ್ತೀರ. ವೃತ್ತಿ ಜೀವನ, ಶನಿ ಮಂಗಳ ಒಂದು ಸಂಬಂಧದಿಂದ ಪದ ಪ್ರಾಪ್ತಿಯಾಗುತ್ತೆ. ಈ ಯೋಗದಿಂದ ಅಧಿಕಾರ ಮಾನ್ಯತೆ ಹೆಚ್ಚಳವಾಗುತ್ತೆ, ಪ್ರಮೋಷನ್ ದೃಢವಾಗುತ್ತೆ. ಬಿಸ್ನೆಸ್ ಮಾಡೋರಿಗೆ ರಾಹು ತಂತ್ರಜ್ಞಾನ ಯೋಗ, ಹೊಸ ಯಂತ್ರ, ಸಾಫ್ಟ್ವೇರ್ ಬದಲಾವಣೆ ಬಿಸ್ನೆಸ್ಸನ್ನು ರಾಕೆಟ್ನಂತೆ ಎತ್ತುತ್ತೆ. ಜಾಬ್ ಚೇಂಜ್ ಬಯಸಿದರೆ ಗುರುವಿನ ಭಾಗ್ಯ ದೃಷ್ಟಿಯಿಂದ ಅವಕಾಶ ಕನ್ಫರ್ಮ್ ಆಗುತ್ತೆ. ಈಗ ಅತ್ಯಂತ ಪ್ರಮುಖ ಭಾಗ ಗೃಹಿಣಿಯರ ಸಂದೇಶ. ಈ ಗೃಹಿಣಿಯರು ಏನಾದರೂ ಆಗಿದ್ರೆ ಮುಂದಿನ 6 ತಿಂಗಳು ನಿಮಗೆ ಕೇವಲ ಅಡುಗೆ ಮನೆ ಜವಾಬ್ದಾರಿ ಅಲ್ಲ. ರಾಹು ಲಗ್ನದಲ್ಲಿ ನಿಮಗೆ ಹೊಸ ಗುರುತು, ಹೊಸ ಆತ್ಮವಿಶ್ವಾಸ, ಹೊಸ ದಾರಿಯನ್ನು ನೀಡ್ತಾರೆ. ನೀವು ಮನೆಯ ಸೀಮೆಯನ್ನು ಮೀರಿ ನನಗೂ ಒಂದು ಹೆಸರು ಬೇಕು ಎನ್ನುವ ಒಂದು ಭಾವ ಬಲವಾಗುತ್ತೆ. ಮನೆಯವರು ನಿಮಗೆ ನೀಡುವ ಗೌರವ ಹೆಚ್ಚಾಗುತ್ತೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ನೀವು ಕಲಿಯಲು ಬಯಸಿದ ಒಂದು ಕೌಶಲ್ಯಗಳನ್ನು ಪ್ರಾರಂಭಿಸುವ ಒಂದು ಸುಸಮಯ ಇದಾಗಿರುತ್ತೆ. ನಿಮ್ಮ ಜೀವನದ ಪುನರ್ಜನ್ಮದ ಸಮಯ ಇದಾಗಿರುತ್ತೆ. ಕುಂಭರಾಶಿಯವರೇ, ಮುಂಬರುವ 6 ತಿಂಗಳು ನಿಮ್ಮ 10 ವರ್ಷಗಳ ಪರಿಶ್ರಮಕ್ಕೆ ಉತ್ತರ ಸಿಗುವ ಸಮಯ. ಇದು ಕೇವಲ ಭವಿಷ್ಯವಾಣಿ ಅಲ್ಲ, ಜೀವನ ಮಾರ್ಗದರ್ಶಿ. ಇದನ್ನು ಉಳಿಸಿಕೊಂಡು ಮುಂದಿನ ದಿನಗಳಲ್ಲಿ ನೀವು ಅನುಸರಿಸಿ. ಇನ್ನೂ ಬೇಕಾದರೆ ನಾನು ಇದನ್ನು ಇನ್ನೊಂದು ವಿಡಿಯೋದಲ್ಲಿ ಫುಲ್ಲು ಕನ್ಫರ್ಮ್ ಆಗಿ ಫುಲ್ಲು ಡೀಟೇಲ್ ಆಗಿ ಹೇಳ್ತೇನೆ. ಪಾರ್ಟ್ 2 ಬೇಕಂದರೆ ನನಗೆ ಮೆಸೇಜ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.